ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೊನ್ನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನನ್ನ ಒಂದು ರೂಟೀನಿಗೆ ಬಂದಿದ್ದೀನಿ. ಲಿಪಿನ ಸ್ಕೂಲಿಗೆ ಹೊಡ್ಸೋಕ್ಕೆ ಆಲ್ಮೋಸ್ಟ್ 5:30ಗೆ ಎದ್ದು 1 ವರ್ಷನೇ ಆಗಿಬಿಟ್ಟಿತ್ತು. ಅಮ್ಮನೇ ಎದ್ದು ಎಲ್ಲ ಮಾಡ್ತಾಯಿದ್ರು. ಇವಾಗ ನಾನು ಮತ್ತೆ ನನ್ನ ಹೊಸ ರೂಟೀನಿಗೆ ಬಂದಿದ್ದೀನಿ. ಬೆಳಗ್ಗೆ ಎದ್ದು ಲಿಪಿನ ಎಬ್ಬರಿಸಿ ಫ್ರೆಶ್ ಅಪ್ ಮಾಡಿಸ್ಕೊಂಡೆ. ಬೆಳಗ್ಗೆಯಿಂದನೇ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. 6:40ಗೆ ಲಿಪಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡು ಅವಳು ಲಂಚ್ ಬಾಕ್ಸಿಗೆ ಏನೇನು ತೊಗೊಂಡು ಹೋಗಬೇಕು ಅಂತ ಪ್ರತಿಯೊಂದು ರೆಡಿ ಮಾಡ್ಕೊಳ್ತಾ ಇದ್ಲು. ಆ್ಯಂಡ್ ಹಿಂದಿನ ದಿನವೇ ಹೇಳಿದ್ಲು, ಅಮ್ಮ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿ ಅಂತ ಹೇಳಿಬಿಟ್ಟು. ನಾನು ಕೇಳ್ಕೊಂಬಿಡ್ತೀನಿ ಒಂದೊಂದು ದಿನ, ಲಿಪಿ ಏನು ತಿಂಡಿ ಇಷ್ಟ ಅದನ್ನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಒಂದೊಂದು ದಿನ ಅವಳು ಹೇಳಿರ್ತಾಳೆ, ಬಟ್ ಅದನ್ನು ಮಾಡೋಕ್ಕಾಗಿರಲಿಲ್ಲ. ನನಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಮಾಡಿಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಅಮ್ಮ ಇದಾ ಅಂತಾಳೆ. ಸೊ ಆವಾಗ ಅವಳಿಗೆ ಇಷ್ಟ ಆಗೋ ಒಂದು ಸ್ನ್ಯಾಕ್ಸ್ನ ಹಾಕ್ಕೊಟ್ಬಿಟ್ರೆ ಖುಷಿ ಆಗ್ತಾಳೆ. ಟಿಯಾ ಮಲಗಿಲ್ಲ, ಇಲ್ಲೇ ಆಟ ಆಡ್ಕೊಂಡು ನಾನು ವಾಯ್ಸ್ ಕೊಡ್ತಾ ಇರೋದಕ್ಕೆ ನಾನು ಅವಳನ್ನೇ ಮಾತಾಡಿಸ್ತಿದ್ದೀನಿ ಅಂತ ಅಂದ್ಕೊಂಡು ಹ್ಞೂ ಅಂತ ಸೌಂಡ್ ಮಾಡ್ತಾ ಇದ್ದಾಳೆ. ಪಾಪ ಅನಿಸುತ್ತೆ, ನಾವೆಲ್ಲ ನಮ್ಮ ಟೈಮಲ್ಲಿ ಮಾರ್ನಿಂಗ್ ಕ್ಲಾಸಿಗೆ ಮಾತ್ರ ಇಷ್ಟು ಬೇಗ ಹೋಗ್ತಾ ಇದ್ವಿ. ಲಿಪಿ ಬೆಳಗ್ಗೆ 6:45 7 ಗಂಟೆಗೆ ತಿಂಡಿ ತಿಂದು ಹೊರಟು ಕೂತ್ಕೊಂಡು ಬಿಡುತ್ತೆ. ಇವಾಗ ಬೇರೆ 3rd ಸ್ಟ್ಯಾಂಡರ್ಡು, 2 ಜುಟ್ಟು ಹಾಕ್ಕೊಳ್ಳೇಬೇಕು. ಅಮ್ಮ 2 ಜುಟ್ಟು ಹಾಕೊಳ್ಳೋಕ್ಕಾಗಲ್ಲ ಅಮ್ಮ, ಕೂದಲು ಕಟ್ ಮಾಡಿ ಅಂತಾಳೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ಲ, ಲಿಪಿಗೆ ನಾನೇ ಹೇರ್ಸ್ ಕಟ್ ಮಾಡ್ತಾ ಇದ್ದೆ, ಫಸ್ಟ್ ಟೈಮ್ ಕಟ್ ಮಾಡಿಸಿದ್ದು ಅಂತ ಹೇಳಿ. ಸ್ವಲ್ಪ ದಿನ 2 ಜುಟ್ಟು ಹಾಕ್ಕೊಂಡು ಹೋಗೋ ಮಗಳೇ, ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳಿಬಿಟ್ಟು 2 ಜುಟ್ಟು ಹಾಕಿದೆ. ಅವಳಿಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಅವಳೇ ಕನ್ನಡಿ ಮುಂದೆ ನೋಡ್ಕೊಳ್ಳೋಕ್ಕೆ. ಆಮೇಲೆ ಸ್ಕೂಲಿಗೆ ಹೋಗಬೇಕಾದ್ರೆ ದೇವರಿಗೆ ಕೈ ಮುಗಿದು ಹೊರಟ್ಲು. ಶೂ ಎಲ್ಲ ಹೊಸ ಶೂ ಕೊಡಿಸಿದ್ದೆ, ಯಾಕಂದರೆ ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ಅಂದರೆ ಲಾಸ್ಟ್ ಇಯರ್ ಶೂ ಅವಳು ಸ್ಕೂಲ್ ಎಂಡಿಂಗ್ ಟೈಮ್ ಅಷ್ಟೊತ್ತಿಗೆ ಟೈಟ್ ಆಗ್ತಾ ಬಂತು. ಹಾಗಾಗಿ ಈ ಸಲ ಕರೆಕ್ಟಾಗಿರೋ ಸೈಜ್ನ ಕೊಡಿಸ್ದೆ. ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡೆ, ಟೈಮೇ ಆಗಲಿಲ್ಲ, ಮರ್ತೋಗ್ಬಿಡ್ತು. ಸರಿ ಲಿಪಿ, ನೀನು ಶೂ ಹಾಕ್ಕೊಂಡು ರೆಡಿ ಆಗೋದ್ರೊಳಗಡೆ ನಾನು ರಂಗೋಲಿ ಬಿಟ್ಬಿಟ್ಟು ಹೂವು ಇಡ್ತೀನಿ ಅಂತ ಹೇಳಿಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಹೂವು ಇಟ್ಟೆ. ಎಷ್ಟು ಬೆಳಗ್ಗೆ ಎದ್ದು ಒಂದು ಲೋಟ ನೀರು ಕುಡಿಯೋಕ್ಕೂ ಆಗಲ್ಲ ಆಯಿತಾ ನನಗೆ. ಲಿಟ್ರಲಿ 5:30ಗೆ ಎದ್ದರೆ ಅಷ್ಟು ಬ್ಯುಸಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಲಿಪಿಗೆ ಒಂದೊಂದ್ಸತಿ ಅವಳೇ ಬ್ರಷ್ ಮಾಡ್ಕೋತಾಳೆ, ಒಂದೊಂದ್ಸತಿ ನಾನು ಬ್ರಷ್ ಮಾಡಿ ಫ್ರೆಶ್ ಅಪ್ ಮಾಡಿಸ್ತೀನಿ. ಅದಾದಮೇಲೆ ಪಾಪು ಮಲಗಿದ್ಲಲ್ವ ಮೇಲ್ಗಡೆ, ಸರಿ ಮೊನ್ನ ನೀವೇ ಡ್ರಾಪ್ ಮಾಡಿ ಅಂತ ಹೇಳಿದೆ. ಮೋವನ್ನು ಬೈಕಲ್ಲಿ ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿ ಹೋದರು. ನಾನು ಬೆಳಗ್ಗೆನೇ ಸಾಂಬಾರನ್ನ ಮಾಡಿಟ್ಕೊಂಡು ಬಿಡ್ತೀನಿ, ಆಮೇಲೆ ಅಂದರೆ ಕೆಲಸ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ನನಗೊಬ್ಬರು ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಅವ್ರು ಆಲ್ಮೋಸ್ಟ್ ಒಂದೊಂದಿನ 6:40 7:30 6:30ಗೂ ಬಂದುಬಿಡ್ತಾರೆ. ಸೊ ಆ ಟೈಮಲ್ಲೇ ನಾನು ಸಾಂಬಾರೆಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೆಗೆದಿಟ್ಬಿಟ್ರೆ ನನಗೆ ಫುಲ್ ಆಮೇಲೆ ಈಸಿ ಆಗುತ್ತೆ. ಆ್ಯಂಡ್ ಕೇಳ್ತಿರ್ತೀರಲ್ಲ, ಹೇಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಟೈಮ್ ಬ್ಯಾಲೆನ್ಸ್ ಆಗುತ್ತೆ 2 ಮಕ್ಕಳನ್ನ ಇಟ್ಕೊಂಡು ಅಂತ ಹೇಳಿಬಿಟ್ಟು. ಹೀಗೆ ರುಟೀನ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು. ಸಾಂಬಾರೆಲ್ಲ ಮಾಡಿಟ್ಟು ಕಸನ ಡ್ರೈ ಮತ್ತು ವೆಟ್ 2 ಸಪ್ರೇಟ್ ಹಾಕಬೇಕು. ಆ್ಯಕ್ಚುಲಿ ಈ ಸತಿ ಹೊಸದಾಗಿ ಕೆಲಸಕ್ಕೆ ಬರ್ತಾರಲ್ಲ ಹೆಲ್ಪ್ ಮಾಡೋಕ್ಕೆ, ಅವ್ರು ಮಿಕ್ಸ್ ಮಾಡಿಬಿಟ್ಟಿದ್ರು. ಸರಿ ಅಂತೇಳಿ ಅದನ್ನು ಡಿವೈಡ್ ಮಾಡಿ, ಅಂತೂ ಒಂದೊಂದು ಮಿಕ್ಸ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಹಾಕ್ತೀನಿ ಅಂತೇಳಿ ಪಾಪ ಅವರೇ ಪೇಪರ್ ತೆಗ್ದು ಈ ಕಡೆ ಹಾಕಿದ್ರು. ಆಮೇಲೆ ಕಸ ಎಲ್ಲ ಹಾಕಿ ಬಕೆಟೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ತುಂಬ ಡೀಪಾಗಿ ಮನೇನ ಕ್ಲೀನ್ ಮಾಡಿ ಎಷ್ಟೊಂದು ದಿನ ಆಗಿಬಿಟ್ಟಿದೆ. ಹಾಗಾಗಿ ಕೆಲವೊಂದು ಸತಿ ಎಲ್ಲದು ಡೀಪಾಗಿ ತೆಗ್ದಿದ್ದೆಲ್ಲ ಸ್ವಲ್ಪ ಕಸ ಜಾಸ್ತಿನೇ ಇತ್ತು. ಹಾಗಾಗಿ ಕಸ ಎಲ್ಲ ಹಾಕಿದೆ. ಹೀಗೆ ಮಾರ್ನಿಂಗ್ ರೂಟೀನ್ ಆಲ್ಮೋಸ್ಟ್ 8 o'clock ತನಕ ಕಂಪ್ಲೀಟಾಗಿ ಬ್ಯುಸಿಯಾಗಿರ್ತೀನಿ. ಮೋನು ಅಷ್ಟೇ, ಮುಂದೆ ಎಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಹೆಲ್ಪ್ ಮಾಡಿಕೊಟ್ರು. ಇನ್ನು ಹೆಲ್ಪ್ ಮಾಡೋರು ಕಸ ಗುಡಿಸಿ ಮನೇನ ಒರೆಸ್ಕೊಡ್ತಾರಲ್ವ, ಅವರಿಗೆ ಎಲ್ಲದೂ ಎತ್ತಿಟ್ಕೊಡ್ತೀನಿ. ಅಂದರೆ ಸೋಫಾದ ಮೇಲಿರುವಂತಹ ಗಲೀಜಾಗಿರ್ಬೋದು, ಮತ್ತು ಪಿಲ್ಲೋ ಅರೇಂಜ್ ಮಾಡೋದಾಗಿರ್ಬೋದು, ಎಲ್ಲ ಹಂಗಂಗೆ ಹಾಕಿರ್ತೀನಲ್ಲ. ನೈಟ್ ಟೈಮ್ ಎತ್ತಿಟ್ಕೊಳ್ಳೋಣ ಅನ್ಕೋತೀನಿ, ಬಟ್ ಪಾಪು ಕುಯ್ ಅಂತಿರ್ತಾಳೆ, ಅವಳನ್ನ ಎತ್ಕೊಬೇಕು. ಹಾಗಾಗಿ ಏನು ಮಾಡ್ತೀನಿ, ನೈಟ್ ಸಾಧ್ಯ ಆದಷ್ಟು ಎತ್ತಿಟ್ಕೊಂಡಿರ್ತೀನಿ. ಆಗಲಿಲ್ಲ ಅಂತಂದರೆ ಅಯ್ಯೋ ಬೆಳಗ್ಗೆ ಹೆಂಗೋ ಬೇಗ ಎದ್ದೇಳ್ತೀನಲ್ಲ, ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಪಿಲ್ಲೋ ಎಲ್ಲ ಅರೇಂಜ್ ಮಾಡಿಕೊಟ್ಬಿಡ್ತೀನಿ. ಮತ್ತು ಗ್ಲಾಸ್ ಮೇಲೆಲ್ಲ ಡಸ್ಟ್ ಇರುತ್ತಲ್ಲ, ನಂಗೆ ಅದನ್ನು ಪ್ರತಿದಿನ ವೈಪ್ ಮಾಡ್ಕೊಳ್ಲೇಬೇಕು. ಇಲ್ಲ ಅಂತಂದರೆ ನನಗೆ ಅದು ಸಮಾಧಾನನೇ ಆಗಲ್ಲ. ನಾನು ಹಳೆ ಮನೇಲಿ ಇದ್ದೆ ಅಲ್ವಾ, ಆವಾಗಲೂ ಅಷ್ಟೇ, ನಂಗೆ ಅದು ಫಸ್ಟಿಂದನೂ ಅಭ್ಯಾಸ. ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಗ್ಲಾಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ನೀಟಾಗಿ ವೈಪ್ ಮಾಡಿಕೊಂಡು ಆಮೇಲೆ ನನಗೆ ಕಸ ಗುಡಿಸಿ ಮನೆ ಒರೆಸ್ಬೇಕು. ಹಾಗೆ ಮೇಲ್ಗಡೆ ಇರೋದೆಲ್ಲ ಹಂಗಂಗೆ ಇದ್ದರೆ, ಕಸ ಗುಡಿಸಿ ಮನೆ ಒರೆಸಿದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಒಂಥರ ಗಲೀಜು ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೆ. ಆಮೇಲೆ ಡೈನಿಂಗ್ ಟೇಬಲ್ಲು ಅಷ್ಟೇ ನೈಟೇ ಕ್ಲೀನ್ ಮಾಡಿರ್ತೀನಿ. ಅಂದರೂ ಸ್ವಲ್ಪ ಡೈನಿಂಗ್ ಟೇಬಲ್ನೆಲ್ಲ ಒರೆಸ್ಕೊಟ್ಬಿಟ್ರೆ ಕೆಳಗಡೆ ಅವ್ರಿಗೆ ನೀಟಾಗಿ ಕಸ ಗುಡಿಸ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒರೆಸಿ, ಅಡುಗೆ ಮನೇಲಿ ಏನೇನು ಅಡುಗೆ ಆಗಿರುತ್ತೆ ಅದನ್ನೆಲ್ಲ ತೊಗೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಕೆಲವೊಂದು ಸತಿ ಯಾವುದಾದ್ರೂ ಸ್ಪ್ರೇ ಹಾಕ್ಕೊಂಡು ವೈಪ್ ಮಾಡ್ಕೊಳ್ತೀನಿ. ಒಂದೊಂದು ಸತಿ ಇಲ್ಲ ಅಂತ ಅಂದರೆ ಡ್ರೈಯಲ್ಲಾಗಿರ್ಬೋದು ಅಥವಾ ವೆಟ್ ಬಟ್ಟೆಯಲ್ಲಾಗಿರ್ಬೋದು ವೈಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸಂದಿಯಲ್ಲೆಲ್ಲ ಹಾಗೆ ಕಸ ಹೋಗ್ಬಿಟ್ಟಿರುತ್ತೆ. ಇವಾಗಂತೂ ಎಷ್ಟು ಕ್ಲೀನಾಗಿಟ್ಟರು ಸಾಲಲ್ಲ, ಯಾಕಂದರೆ ತೀಯ ಬೇರೆ ಬೆಳೀತಾ ಇದ್ದಾಳೆ. ಎಲ್ಲ ಕಡೆ ಬಾಯಿ ಹಾಕೋದು, ಎಲ್ಲ ಕೈ ಹಾಕೋದು,
ಎಳೆಯೋದು ಮಾಡ್ತಾಳೆ. ಅದಾದಮೇಲೆ ಮಿರರ್ ಡೈಲಿ ಅಲ್ಲಿ ಟ್ಯಾಪ್ ಆನ್ ಮಾಡೋದ್ರಿಂದ ಮಿರರ್ ಮೇಲಂತೂ ಡಾಟ್ಸ್ ಇದ್ದೇ ಇರುತ್ತೆ, ಅದನ್ನು ಕ್ಲೀನ್ ಮಾಡಿಕೊಡ್ತೀನಿ. ಸೊ ಇಷ್ಟು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಅದಾದಮೇಲೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ಮುಗಿಸಾದ್ಮೇಲೆ ಸಾಂಬಾರು ಆಗಿರುತ್ತಲ್ವ, ಪಾಪಕ್ಕೆ ತಿಂಡಿನ ಮಾಡಿಬಿಟ್ಟು ತಿಂಡಿನ ತಿನ್ನಿಸ್ಬಿಡ್ತೀನಿ. 8:30ಗೆ ಇಷ್ಟು ಕೆಲಸ ಮುಗೀತು. ಅಷ್ಟೊತ್ತಿಗೆ ನಮ್ಮ ಟಿಯಾ ಎದ್ದಿದ್ಲು. ಅವಳು ಕೆಳಗಡೆ ಬಿದ್ದುಬಿಡ್ತಾಳೆ ಅಂತ ಹೇಳ್ಬಿಟ್ಟು ಸುತ್ತ ಈ ಥರ ಬೆಡ್ಶೀಟ್ನ ಇಟ್ಟಿದ್ವಿ. ಆ್ಯಕ್ಚುಲಿ ಲಿಪಿ ಸ್ಕೂಲಿಗೆ ಹೊರಡಿಸ್ಬೇಕಾದ್ರೆ ತೀನ ಮೋನ್ ಇಲ್ಲ ಅಂತ ಅಂದರೆ ಹಿಂಗೆ ಮಲಗಿಸೋಗಿರ್ತೀನಿ ಆಯಿತಾ. ಇದು ಬೆಡ್ ರೈಲಿಂಗ್ಸ್, ಮಕ್ಕಳು ಕೆಳಗಡೆ ಬೀಳದೇ ಇರೋದು. ನೋಡೋಣ ಒಂದು ತರಿಸಿದ್ದೀನಿ, ಸಪೋಸ್ ಕರೆಕ್ಟ್ ಅಂತ ಅನಿಸಿದ್ರೆ ಇದ್ರ ಸುತ್ತ ಬಾಯ್ಜಿಯಾ ಇದ್ರ ಸುತ್ತನೂ ರೈಲಿಂಗ್ಸ್ನ ಹಾಕ್ಬೋದು. ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡೋಣ. ಮನೆ ಆಗಿರ್ಬೋದು, ರೂಮ್ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಇಟ್ಕೊಳ್ತಾ ಇದ್ವಿ ಆಯಿತಾ. ಟಿಯಾ ಹುಟ್ಟಿದ್ಮೇಲೆ ಎಲ್ಲ ಥಿಂಗ್ಸು ಜಾಸ್ತಿ ಆಗ್ತಾಯಿದೆ. ಲಿಪಿಗೂ ಅಷ್ಟೇ ಒಂದೊಂದು ಥಿಂಗ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಏನು ಬೇಕೋ ಅದನ್ನು ಆರ್ಗನೈಸ್ಡಾಗಿ ಇಟ್ಕೊಳ್ಳೋಕ್ಕಾಗೋದೇ ಇಲ್ಲ ನಮಗೆ. ಈ ಥರನೇ ಸೆಟಪ್ ಮಾಡ್ಕೊಬೇಕು, ಪಾಪು ಬೀಳ್ತಾಳೆ ಅನ್ನೋ ಥರ ಇರುತ್ತೆ. ಸರಿ ಅಂತೇಳಿ ಬಾಕ್ಸೆಲ್ಲ ಓಪನ್ ಮಾಡಿ ನನಗೆ ಅದನ್ನು ಅಲೈನ್ ಮಾಡೋಕ್ಕೆ ಬರಲ್ಲ, ಅಸೈನ್ ಮಾಡೋಕ್ಕೆ. ಹಾಗಾಗಿ ಮೋನೆಲ್ಲ ನೋಡಿಬಿಟ್ಟು ನೀಟಾಗಿ ಜೋಡಿಸಿದ್ರು. ಫುಲ್ ಏನಪ್ಪ ಅಂತ ಅಂದರೆ ಕಾರ್ಟ್ ಸುತ್ತಲೂ ನಾವು ಈ ಥರ ತೊಗೊಬೋದು. ನಾನು ಫಸ್ಟ್ ಇದನ್ನು ಟ್ರೈ ಮಾಡೋಣ, ಕ್ವಾಲಿಟಿ ಹೆಂಗಿರುತ್ತೆ, ಬೀಳ್ತಾಳೋ ಇಲ್ವೋ, ನನಗೂ ಐಡಿಯಾ ಇಲ್ಲ ಅಲ್ವಾ. ಲಿಪಿದ್ರಲ್ಲಿ ನಾನು ಈ ಥರದ್ದೇನೂ ತೊಗೊಂಡಿರಲಿಲ್ಲ. ಬಿಕಾಸ್ ನಾನು ಹಳೆ ಮನೇಲಿದ್ದಾಗ ಈ ಥರ ಸೈಡಲ್ಲಿ ಕಾಟ್ ಇರ್ತಾಯಿತ್ತು. ಸೊ ಅವಳನ್ನ ಗೋಡೆ ಸೈಡಲ್ಲಿ ಮಲಗಿಸ್ಬಿಡ್ತಾ ಇದ್ದೆ. ಆ್ಯಂಡ್ ಆಮೇಲೆ ಬೆಳೀತಾ ಮಧ್ಯದಲ್ಲಿ ಮಲ್ಕೊಳ್ಳೋಳು, ಮತ್ತು ಗೋಡೆ ಸೈಡಲ್ಲಿ ಮಲ್ಕೊಳ್ಳೋಳು, ಹೀಗೆ ಪ್ರಾಕ್ಟೀಸ್ ಆಗ್ತಾ ಹೋಯಿತು. ಬಟ್ ಇವಳಿಗೆ ಏನಂತ ಅಂದರೆ ಲಿಪಿ ರೂಮಲ್ಲಿ ಗೋಡೆ ಸೈಡಿಗೆ ಮಲಗ್ಬೋದು, ಬಟ್ ನಾವು ಲಿಪಿ ರೂಮಲ್ಲಿ ಮಲಗೋದೇ ಇಲ್ಲ. ಇದೇ ರೂಮಲ್ಲಿ ಅಭ್ಯಾಸ ಆಗಿರೋದ್ರಿಂದ ಇಲ್ಲೇ ಮಲ್ಕೊಳ್ತೀವಿ ಆಯಿತಾ. ಹಾಗಾಗಿ ನೋಡೋಣ ಹೇಗಿರುತ್ತೆ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ನಿಜ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. ಬೇಕು ಅಂತ ಅಂದರೆ ಸುತ್ತ ಆರ್ಡರ್ ಮಾಡ್ಕೊಬೋದು. ಒಂದು ಸೈಡ್ ಆಬ್ವಿಯಸ್ಲಿ ನಾವು ಮಲಗಿರ್ತೀವಿ, ಮತ್ತು ಸುತ್ತ ಹಾಕೋಕ್ಕೆ ನಂಗೆ ಯಾಕೋ ಒಂಥರ ಅಷ್ಟು ಚೆನ್ನಾಗಿ ಕಾಣಲ್ವೇನೋ, ಆಕ್ವರ್ಡಾಗಿ ಕಾಣುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ತುಂಬ ಲೈಟ್ ಕಲರು ಸರ್ಚ್ ಮಾಡಿದೆ, ಯಾವುದು ಸ್ಟಾಕಲ್ಲಿ ಸಿಕ್ಕಲಿಲ್ಲ ನಾನು ನೋಡಿದ ದಿನ. ಹೀಗೆ ಪಿಂಕ್ ಕಲರ್ ಮಾತ್ರ ಸಿಕ್ತಲ್ವ, ಹಾಗಾಗಿ ಅದನ್ನು ತೊಗೊಂಡೆ. ಸುಮ್ಮನೆ ಅವಳು ಯಾವಾಗಲೂ ನನ್ನ ಕನ್ನಡಕ ಎಳಿತಾ ಇರ್ತಾಳೆ ಆಯಿತಾ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಮುಂದಕ್ಕಿಟ್ಟೆ. ಹೇಗೆ ಈಚ್ಕೊಂಡು ಬರ್ತಾ ಇದ್ದಾಳೆ ನೋಡಿ, ಕನ್ನಡಕ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಅದ್ರ ಕಡೆನೇ ಕಾನ್ಸಂಟ್ರೇಷನ್ ಇರುತ್ತಲ್ವ ಮಕ್ಕಳಿಗೆ. ಅದನ್ನು ತೊಗೊಂಡು ಆಟ ಆಡ್ತಾ ಇದ್ದಾಳೆ. ಮಲಗಿಸ್ದಾಗಲೂ ಅಷ್ಟೇ. ಏಯ್ತಿಯಾ ನಿನ್ನ ಮಾತಾಡಿಸ್ತಿಲ್ಲ ನಾನು. ಮಲಗಿಸ್ದಾಗ್ಲೂ ಅಷ್ಟೇ, ಪಿಲ್ಲೋ ಇರುತ್ತಲ್ವ, ಇವಾಗ ಪಿಲ್ಲೋ ಮೇಲೆ ಹತ್ತಿ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಹಾಗಾಗಿ ಇದರಲ್ಲಿ ಸೇಫ್ ಇರುತ್ತಾ ಅಂತೆಲ್ಲ ಟ್ರೈ ಮಾಡಿ, ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೌದು ಸೇಫ್ ಇರುತ್ತೆ, ತೊಗೊಬೋದು ಅಂತ ಅನ್ನಿಸ್ತು. ಹಾಗಾಗಿ ಯಾರಿಗಾದ್ರೂ ವಿಡಿಯೋ ನೋಡ್ತಿರೋರಿಗೆ ಹೆಲ್ಪ್ ಆಗ್ಬೋದಲ್ಲ ಅಂತ ಹೇಳಿಬಿಟ್ಟು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಸೈಡ್ ನಾನು ಹಿಂಗೆ ಮಲಗಿದಾಗ ಇನ್ನೊಂದು ಸೈಡ್ ಆರಾಮಾಗಿ ಪಾಪುನ ಆಟ ಆಡಿಸ್ಕೊಬೋದು. ಬಟ್ ನಮ್ಮ ಕಾಟ್ ಹೆಂಗೆ ಅಂದರೆ ಕಾಲು ಕೆಳಗೂ ಬಿದ್ದುಬಿಡ್ಬೋದು, ಕಾಲ ಹತ್ರ ಹೋಗು ಬಿದ್ದುಬಿಡ್ಬೋದು. ಅದು ಒಂಥರ ಭಯ ಆಗ್ತಾ ಇದೆ. ನೋಡೋಣ, ಬೇಕು ಅಂತ ಅಂದರೆ ಇನ್ನೊಂದು ಸುತ್ತ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಷ್ಟೆಲ್ಲ ಕೆಲಸ ಮುಗಿಸೋತಿಗೆ ಆಲ್ಮೋಸ್ಟ್ 9:30 ಆಗಿತ್ತು. ಆಮೇಲೆ ಚಪಾತಿ ಬೆಂಡೆಕಾಯಿ ಪಲ್ಯ ಮೋಹನ್ ತಿಂದರು. ಪಾಪಗೆ 1 ಸ್ಪೂನ್ ತುಪ್ಪ ಹಾಕಿ, ಕ್ಯಾರೆಟ್ ತುರಿ, ಸ್ವಲ್ಪ ಆಲೂಗೆಡ್ಡೆನ ತುರ್ಕೊಂಡಿದ್ದೆ, ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡೆ. ಒಂದೊಂದು ಸತಿ ಬೇಕು ಅಂತ ಅಂದರೆ ಬೇರೆ ವೆಜಿಟೇಬಲ್ಸ್ನೂ ಹಾಕ್ಕೊಳ್ತೀನಿ. ಬಟ್ ಇವತ್ತು ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಸಿಮ್ಮಲ್ಲೇ ಬೇಯಿಸ್ಕೊಂಡೆ. ತುಂಬ ಚಿಕ್ಕದಿರುತ್ತಲ್ಲ, ಚೀಸೆಲ್ಲ ಗ್ರೇಟ್ ಮಾಡ್ತೀವಲ್ವ, ಆ ಥರದ್ರಲ್ಲಿ ನಾನು ಕ್ಯಾರೆಟ್ನ ತುರ್ಕೊಂಡಿದ್ದು. 2 ಸ್ಪೂನ್ ರವೆನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಾಮೂಲಿ ಉಪ್ಪಿಟ್ಟು ಹೆಂಗಾಗುತ್ತೆ ಆ ಥರ ಸ್ವಲ್ಪ ಬೇಯಿಸ್ಕೊಬೇಕು ಜಾಸ್ತಿನೇ. ನಾನು ಸ್ವಲ್ಪ ತೆಳುಗೆ ತಿನ್ನಿಸ್ತೀನಿ, ತುಂಬ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ತಿನ್ನಿಸಲ್ಲ. ಈ ಥರ ಮಾಡಿಕೊಂಡು ಅವಳಿಗೆ ತಿನ್ನಿಸ್ದೆ. ನಾನು ರಾತ್ರಿನೇ ಬಾದಾಮ್ ಮಿಲ್ಕಲ್ಲಿ ಓಟ್ಸು ಮತ್ತು ಚಿಯಾ ಸೀಡ್ಸ್ನ ಸೋಕ್ ಮಾಡಿ ಎತ್ತಿಟ್ಟಿದ್ದೆ. ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತೀನಿ, ಒಂದೊಂದ್ಸತಿ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ ಅಂಥೇಳಿ. ಪಾಪುನ ಚೇರಲ್ಲಿ ಹಾಕ್ಕೊಂಡು, ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಸ್ವಲ್ಪ ಬ್ಲೂಬೆರಿ, ಮಾವಿನ ಹಣ್ಣೆಲ್ಲ ಕಟ್ ಮಾಡಿ, ಬಾಳೆಹಣ್ಣು, ಸ್ಟ್ರಾಬೆರಿ ಎಲ್ಲ ಹಾಕ್ಕೊಂಡು 1 ಸ್ಪೂನ್ ಹನಿನ ಹಾಕ್ಕೊಂಡು ಬೆಳಗಿನ ತಿಂಡಿಗೆ ನಾನು ಇದನ್ನು ತಿಂದ್ಕೊಂಡೆ. ಬೇಕು ಅಂದರೆ ಆ್ಯಪಲ್ ಕೂಡ ಹಾಕ್ಕೊಳ್ತೀನಿ ಒಂದೊಂದು ದಿನ. ತುಂಬಾ ಮುಂದೆ ಎಲ್ಲ ಗಲೀಜಾಗಿತ್ತು, ನನ್ನ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿತ್ತು. ನೀವೆಲ್ಲರೂ ವೀಡಿಯೋದಲ್ಲಿ ನೋಡಿರೋರು ಸ್ಟಾರ್ಟಿಂಗಿಂದ ನನ್ನದು ವೀಡಿಯೋಸ್ದು ಐಡಿಯಾ ಇರುತ್ತೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ವೀಡಿಯೋ ಮಾಡಿದಾಗ ತುಂಬ ಜನ ನಿಮ್ಮ ಮನೇಲಿರೋ ಪಾಟ್ಸ್ ಚೆನ್ನಾಗಿದೆ, ಗಿಡಗಳೆಲ್ಲ ಚೆನ್ನಾಗಿದೆ ಅಂತಲೇ ಲೈಕ್ ಮಾಡ್ತಾಯಿದ್ರಿ. ನಾನು ಪ್ರೆಗ್ನೆಂಟ್ ಆದಾಗಿಂದ ಎಲ್ಲ ಗಿಡಗಳು ಹೋಗ್ಬಿಟ್ಟಿತ್ತು, ಯಾವುದೂ ಚೆನ್ನಾಗಿ ಮೇಂಟೈನ್ ಮಾಡಿರಲಿಲ್ಲ, ಹಾಳಾಗಿತ್ತಲ್ಲ. ಇನ್ನೇನು ಇವಾಗ ಪಾಪುನು ಸ್ವಲ್ಪ ಬೆಳೀತಾ ಇದ್ದಾಳೆ, ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನರ್ಸರಿಗೆ ಹೋದೆ. ಯಾವಾಗಲೂ ಹೋದಾಗ ಪ್ರತಿ ಸಲಿನೂ ತುಂಬ ಗಿಡಗಳನ್ನ ತರ್ತಾ ಇದ್ದೆ ಆಯಿತಾ. ಎಷ್ಟು ಗಿಡ ತರ್ತಾ ಇದ್ದೆ ಅಂದರೆ ನೋಡಿದ ಎಲ್ಲದು ಬೇಕು ಅನ್ನೋ ಥರ ತರ್ತಾ ಇದ್ದೆ. ಬಟ್ ಈ ಸತಿ ಈಸಿ ಮೇಂಟೆನೆನ್ಸ್ ಯಾವುದು, ಅದನ್ನು
ಮಾತ್ರ ತೊಗೊಂಬರೋಣ. ಯಾಕೆ ಅಂತ ಅಂದರೆ ತುಂಬ ಕಷ್ಟ ಇರುತ್ತೆ ಕೆಲವೊಂದು ಗಿಡಗಳನ್ನ ಮೇಂಟೈನ್ ಮಾಡೋದು. ಅದನ್ನೆಲ್ಲ ತೊಗೊಂಬಂದ್ರೆ ಏನಾಗುತ್ತೆ ಅಂತಂದರೆ ಹಂಗೆ ಹಾಳಾಗೋಗ್ಬಿಡುತ್ತೆ. ಮತ್ತು ಯಾವ ಥರ ಹಾಕಬೇಕು, ಗೊಬ್ಬರ ಆಗ್ಬೋದು, ಮಣ್ಣು, ನೀರು ಎಲ್ಲ ಒಂದೊಂದು ಸತಿ ಗೊತ್ತೇ ಆಗಲ್ಲ. ಹಾಗಾಗಿ ಈಸಿ ಮೇಂಟೆನೆನ್ಸ್ನ ತೊಗೊಂಡು ಬಂದೆ. ಆಹಾ, ನಿಜವಾಗ್ಲೂ ಈ ಥರ ಗಿಡಗಳಿರೋ ಪ್ಲಾಂಟೇಷನಿಗೆ ಹೋಗ್ಬಿಟ್ರೆ ನೋಡೋಕ್ಕೆ ಒಂದು ಖುಷಿಯಾಗಿರುತ್ತೆ. ಮತ್ತು ತುಂಬಾ ಹೆಲ್ದಿಯಾಗಿತ್ತು ಆಯಿತಾ, ಅಲ್ಲಿ ಅಷ್ಟು ಚೆಂದ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ರೋಸ್ಮೆರಿದು ಒಂದು ಪ್ಲ್ಯಾಂಟ್ ಇರಲಿ ಅಂತ ಹೇಳ್ಬಿಟ್ಟು ರೋಸ್ಮೆರಿ ಪ್ಲ್ಯಾಂಟ್ ತೊಗೊಂಡೆ. ಆ್ಯಂಡ್ ಇದೆಲ್ಲ ತುಂಬ ಈಸಿ ಮೇಂಟೆನೆನ್ಸ್ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ವಿ. ಮತ್ತು ಈ ಪ್ಲ್ಯಾಂಟು ಅಷ್ಟೇ, ಯಾವಾಗಲೂ ತಂದಾಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಹೋಗುತ್ತೆ. ಬಟ್ ಕೆಲವ್ರು ಏನು ಹೇಳ್ತಾರೆ ಅಂತ ಅಂದರೆ ಈ ಪ್ಲ್ಯಾಂಟು ಎಲ್ಲ ಮನೇಲಿ ಹೋದರೆ ಕೆಲವೊಂದು ದೃಷ್ಟಿಯಾಗಿರುತ್ತಲ್ವ, ದೃಷ್ಟಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಪ್ಲ್ಯಾಂಟ್ಸು. ನಾನು ಅದನ್ನೇ ಬಿಲೀವ್ ಮಾಡ್ತೀನಿ. ಹೌದಾ, ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಸೊ ಒಂದೊಂದು ತುಂಬ ಬುಷಿಯಾಗಿ ಬೇಕು ನಮಗೆ ಪ್ಲ್ಯಾಂಟ್ಸ್ ಅಂತ ಅನ್ನಿಸ್ತು. 2 ಗಿಡನ ತೊಗೊಂಡು ಒಂದೇ ಪಾಟಿಗೆ ನಾವು ಹಾಕ್ಕೊಂಡ್ವಿ. ಆ್ಯಂಡ್ ಇದಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಮೊನ್ನೆ ಒಂದು ಹೋಟೆಲಿಗೆ ಹೋದಾಗ ಅಂದ್ಕೊಳ್ತಾ ಇದ್ದೆ ನಾನು, ಎಷ್ಟು ಚೆನ್ನಾಗಿದೆ ಈ ಗಿಡ, ನಮ್ಮನೆಗೆ ಒಂದು ತೊಗೊಂಬರ್ಬೇಕಲ್ಲ ಅಂತ. ಲಾಸ್ಟ್ ಟೈಮ್ ನಾನು ಈ ನರ್ಸರಿಗೆ ವಿಸಿಟ್ ಮಾಡಿದಾಗ ಈ ಥರ ಪ್ಲ್ಯಾಂಟ್ಸ್ ಅವ್ರ ಹತ್ರ ಇರಲಿಲ್ಲ. ಬಟ್ ಪ್ರೈಸ್ನ ಕೇಳಿ ಫುಲ್ ಶಾಕ್ ಆಗಿಬಿಡ್ತು. ಅಯ್ಯೋ, ಇಷ್ಟೊಂದು ಕಾಸ್ಟ್ಲಿನ, ಏನು ಮಾಡೋದು, ತೊಗೊಳ್ಳೋದ ಬೇಡವಾ ಅಂತ ಹೇಳ್ಬಿಟ್ಟು ಕೊನೆಗೆ ಮೋಹನ್ ಚೆನ್ನಾಗಿದೆ ತೊಗೊಳ್ಳೋಣ ಅಂತ ಹೇಳಿದ್ರು ಅಂತ ತೊಗೊಂಡ್ವಿ. ಆಲ್ಮೋಸ್ಟ್ ಇದು ನಾವು ಸೆಲೆಕ್ಟ್ ಮಾಡಿದ ಗಿಡಕ್ಕೆ ಒಂದೊಂದಕ್ಕೆ ಒಂದೊಂದು ವೆರೈಟಿ ಇರುತ್ತೆ ಅಂತ ಐಡಿಯಾ ಇರಲಿಲ್ಲ ನನಗೆ. ಅದು 3500 ರುಪೀಸ್ ಆ ಪ್ಲಾಂಟಿಗೆ. ಸರಿ, ಇಷ್ಟ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಬ್ಲೂಬೆರೀಸ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಪ್ಲ್ಯಾಂಟ್ ನೋಡಿರಲಿಲ್ಲ ಬ್ಲೂಬೆರೀಸ್ದು. ಆ ಪ್ಲ್ಯಾಂಟ್ನ ಒಂದು ವೀಡಿಯೋ ಮಾಡಿಕೊಂಡೆ. ನೋಡೋದವ್ರಿಗೆ ಯಾರಾದರೂ ನಮ್ಮ ಥರನೇ ನೋಡಿಲ್ಲ ಅಂದರೆ ಹೆಲ್ಪ್ ಆಗುತ್ತೆ, ಹೌದಾ ಹಿಂಗಿರುತ್ತಾ ಅಂತ ಅನಿಸುತ್ತೆ ಅಂತ. ಅದಾದಮೇಲೆ ಸರ್ವಿಸ್ ಸ್ಟೇಷನ್ ಹತ್ರ ಸ್ವಲ್ಪ ದಾಸವಾಳ ಬೇಕಿತ್ತು, ಅದನ್ನು ತೊಗೊಂಡೆ. ಈ ಟ್ರೀಗೆ 1,10,000 ರುಪೀಸ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ರೆಸಾರ್ಟು, ಹೋಟೆಲ್ಲು ಆ ಥರ ಎಲ್ಲರೂ ಬೈ ಮಾಡ್ತಾರಂತೆ. ಅದಾದಮೇಲೆ ಆ ದೊಡ್ಡ ಪ್ಲಾಂಟಿಗೆ ಈ ಪಾಟ್ ಬೇಕಿತ್ತು ಅಂತ ಹೇಳಿಬಿಟ್ಟು ಪಾಟ್ನು ಕೂಡ ಪರ್ಚೇಸ್ ಮಾಡಿದೆ. ಜೋರು ಮಳೆ ಅಂದರೆ ನಾವು ಬರಬೇಕಾದ್ರೆ ಅಷ್ಟು ಜೋರು ಮಳೆ ಆಯಿತಾ, ಮಳೆ ಎಲ್ಲ ಜೋರು. ಆಮೇಲೆ ಒಳಗಡೆ ಬಂದು ಮಳೆ ಎಲ್ಲ ನಿಂತ ಮೇಲೆ ಏನೆಲ್ಲ ಪಾಟ್ಸ್ ತಂದಿದ್ವಿ ಅದು ಎಲ್ಲಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ಮುಂದೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಈ ಪಾಟ್ನ ತೊಗೊಂಡೆ. ಆ್ಯಕ್ಚುಲಿ ತುಂಬ ಪಾಟ್ಸ್ ವೆರೈಟೀಸ್ ಇತ್ತು. ಪಾಟು ಅಷ್ಟೇ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಆದರೂ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು, ಈ ಪ್ಲ್ಯಾಂಟಿಗೆ ಆ್ಯಕ್ಚುಲಿ ದೊಡ್ಡ ಪಾಟ್ ಇಲ್ಲ ಅಂತ ಅಂದರೆ ಲುಕ್ಕೇ ಕಾಣಲ್ಲ ಅಂತ. ಬಟ್ ತರೋ ಅಷ್ಟೊತ್ತಿಗೆ ಕಾರಲ್ಲಿ ಒಂದು ಗಿಡದ್ದು ಬೈದಿರುತ್ತಲ್ಲ ಅದು ಮುರಿದೇ ಹೋಗ್ಬಿಟ್ಟಿತ್ತು. ಮುರಿದೋಗಿದೆ ಅಂತ ಹೇಳಿದೆ. ಬಟ್ ಅಲ್ಲಿ ಸ್ವಲ್ಪ ಬೇರು ಕಾಣಿಸ್ತಾ ಇತ್ತು. ಅಮ್ಮ ನಾನು ಹಾಕ್ತೀನಿ ಇದನ್ನು ಕೊಡು ಅಂತ ಅಂದರು. ಸರಿ ಅಮ್ಮ ಹಾಕಿ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಕೊಟ್ಟು ಕಳಿಸ್ದೆ. ಇವಾಗ ಅಮ್ಮ ಆಲ್ಮೋಸ್ಟ್ ಒಂದು 10 ಡೇಸೇ ಆಯಿತು ಊರಿಗೆ ಹೋದರು. ಸಾಕು ಪಾಪು ದೊಡ್ಡೋಳಾದ್ಲಲ್ಲ ಅಂತ ಹೇಳಿಬಿಟ್ಟು ದಿನ ಬಿಟ್ಟು ದಿನ ಬಂದು ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಕೊಡ್ತಾರೆ. ಮತ್ತು ಹಳೆ ಗಿಡಗಳೆಲ್ಲ ತುಂಬ ಹೋಗಿತ್ತಲ್ಲ, ಆ ಗಿಡಗಳನ್ನೆಲ್ಲ ತೆಗೆದು ಮತ್ತು ಹಳೆ ಮಣ್ಣು ಮತ್ತು ಹೊಸ ಮಣ್ಣು ಎಲ್ಲದನ್ನು ಮಿಕ್ಸ್ ಮಾಡಿಸ್ಬಿಟ್ಟು ಗಿಡ ಎಲ್ಲ ನೆಡ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ನಾನು ಲಾಸ್ಟ್ ಟೈಮ್ ಅಂದರೆ ಫಸ್ಟ್ ವೀಡಿಯೋ ಮಾಡಿರ್ತಿದ್ದಲ್ಲ ಸ್ಟಾರ್ಟಿಂಗಲ್ಲಿ, ಅದೆಲ್ಲ ನೆನಪಾಗ್ತಾ ಇತ್ತು. ಯಾವಾಗಲೂ ಜಾಸ್ತಿ ಈ ಥರ ಪಾಟ್ ತರೋದು, ಗಿಡ ಹಾಕೋದು ಮತ್ತು ರೀಪಾಟ್ ಮಾಡೋದು, ಇದೇ ಜಾಸ್ತಿ ವೀಡಿಯೋಸ್ ಆಯಿತಾ. ಸ್ಟಾರ್ಟಿಂಗಲ್ಲಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಇದನ್ನೇ ಜಾಸ್ತಿ ಮಾಡ್ತಾ ಇದ್ದೀನಲ್ಲ ಅನ್ನಿಸ್ತಾ ಇತ್ತು ನನಗೆ. ಆಲ್ಮೋಸ್ಟ್ 1 ವರ್ಷ ಆದಮೇಲೆ, 1.5 ವರ್ಷನೇ ಅಂದ್ಕೊಳ್ಳಿ, ಆದಮೇಲೆ ಮತ್ತೆ ನಾನು ನನ್ನ ರುಟೀನಿಗೆ ಬಂದಿದ್ದೀನಿ. ಈ ಥರ ಗಿಡ ಹಾಕೋದು, ಗಿಡ ಮೇಂಟೈನ್ ಮಾಡೋದು ಎಲ್ಲದನ್ನು ಫುಲ್ ಒಂಥರ ಖುಷಿ ಅನ್ನಿಸ್ತಾ ಇತ್ತು, ಹಳೆ ನೆನಪುಗಳೆಲ್ಲದೂ. ಟಿಯಾ ಒಳಗಡೆ ಇರ್ತಾನೆ ಇರಲಿಲ್ಲ, ಹೊರ್ಗಡೆನೇ ಬರಬೇಕು, ನಾವಿಲ್ಲೇನೋ ಮಾತಾಡ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಅಮ್ಮ ಹಿಂಗೆ ಎತ್ಕೊಂಡು ನಿಂತಿದ್ರಲ್ಲ, ಆ ಗಿಡ ಕಾಣಿಸ್ತಿತ್ತಲ್ಲ, ಕ್ಯಾಚಿಯಾಗಿತ್ತು ಅನಿಸುತ್ತೆ ಅವಳಿಗೆ, ಕಲರ್ ಗ್ರೀನ್ ಥರ. ಅದನ್ನು ಕೈ ಹಿಡ್ದು ಎಳಿಬೇಕು ಅನ್ನೋ ಥರ ಮಾಡ್ತಾಯಿದ್ಲು. ಅದನ್ನು ಎಳಿಯೋಕ್ಕೆ ಅಂತ ಬಗ್ಗದು, ಕುಯ್ ಅನ್ನೋದು, ಬಿಕಾಸ್ ಅದು ಚುಚ್ಚುತ್ತಲ್ಲ ಎಳೆದ್ರೆ. ಹಂಗೆ ಆಡ್ಕೊಂಡಿದ್ಲು. ನನ್ನ ಕೈಲಂತೂ ಎಷ್ಟಾಗುತ್ತೆ ಅಷ್ಟು ಪಾಟ್ ಮಾಡಿದೆ. ಬಿಕಾಸ್ 5:30ಗೆ ಎದ್ದಿದ್ದನ್ನ ಫೀಡಿಂಗ್ ಮಾಡಬೇಕಾದ್ರೆ ನನಗೇ ಒಂದೊಂದು ಸತಿ ಸುಸ್ತಂತ ಅನಿಸುತ್ತೆ. ಎಲ್ಲ ಮದರ್ಸಿಗೂ ಹಾಗೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಬೇಗ ಎದ್ದೇಳೋದು, ಒಂದೊಂದು ಸತಿ ರಾತ್ರಿ ಪಾಪನೂ ನಿದ್ದೆ ಸರಿಗಾಗಿರಲ್ಲ, ನನಗೂ ನಿದ್ದೆ ಸರಿಗಾಗಿರಲ್ಲ, ಒಂಥರ ರೆಸ್ಟ್ಲೆಸ್ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಪಾಟ್ ಆಗುತ್ತೆ ಅಷ್ಟು ಪಾಟ್ನೆಲ್ಲ ಮಾಡಿದೆ ನಾನು. ಮತ್ತು ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿದ್ದೆ. ಬಿಕಾಸ್ ಪಾಪು ಚಿಕ್ಕದ್ರಿರೋದ್ರಿಂದ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅರ್ಧಂಬರ್ಧ ಕೆಲಸ ಬಿಟ್ಟು ಹಾಗೆ ಹೋಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆದಷ್ಟು ಗಿಡನ ಹಾಕ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರಲ್ವ, ಅವ್ರು ಕಂಪ್ಲೀಟಾಗಿ ಎಲ್ಲದನ್ನು ಹಾಕಿದ್ರು.
ಮುಂಚೆ ಎಲ್ಲ ಹೆಂಗೆ ಅಂತ ಅಂದರೆ ಲಿಪಿ ಸ್ಕೂಲಿಗೆ ಹೋದ್ಮೇಲೆ ವೀಡಿಯೋ ಮಾಡೋದು ಮನೆ ಕೆಲಸನೇ ಮಾಡ್ಕೋತಾ ಇದ್ದೆ ಅಲ್ವಾ. ಪ್ರತಿಯೊಂದು ದೊಡ್ಡ ಗಿಡದ ಎಲೆಗಳಿರ್ತಿತ್ತಲ್ವ ಅದನ್ನೆಲ್ಲ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋಷ್ಟು ಪೇಷನ್ಸ್ ಇರ್ತಿತ್ತು. ಇವಾಗಂತೂ ಪೇಷನ್ಸ್ ಲೆವೆಲ್ ತುಂಬಾ ಕಮ್ಮಿ ಆಗಿದೆ. ಬಿಕಾಸ್ ಇಲ್ಲಿ ಅರ್ಧ ಕೆಲಸ ಮಾಡ್ತಿರ್ತೀನಿ, ಪಾಪು ಕುಯ್ಯಿ ಅಂತಾಳೆ, ಎದ್ದೋಗ್ತೀನಿ, ಎತ್ಕೊಳ್ತೀನಿ ಹೀಗೇ. ಬಟ್ ತುಂಬ ಮಕ್ಳ ಥರ ಇವಳು ಕಿರಿಕಿರಿ ಮಾಡೋದು, ಹಿಂಸೆ ಮಾಡೋದು. ಲಿಪಿ ಇವಳೇಜಲ್ಲಿದ್ದಾಗ ತುಂಬ ಕಿರಿಕ್ ಮಾಡೋಳು, ಅಳ್ಳವಳು ಆಯಿತಾ. ಬಟ್ ಇವಳು ಸ್ವಲ್ಪ ಕಮ್ಮಿ ಅವಳಿಗೆ ಕಂಪೇರ್ ಮಾಡಿದ್ರೆ. ಇಷ್ಟು ಪ್ಲ್ಯಾಂಟ್ಸ್ನ ತೊಗೊಂಬಂದಿದ್ದೀನಿ. ಆ್ಯಂಡ್ ಕೆಲವೊಂದು ಪ್ಲಾಸ್ಟಿಕ್ದು ಪಾಟ್ಸ್ ಎಲ್ಲ ಇಟ್ಕೊಂಡಿದ್ದೆ, ಅದೆಲ್ಲದು ಬೇಡ ಇವಾಗ, ಅದನ್ನೆಲ್ಲದಕ್ಕೂ ಗಿಡ ಹಾಕಿ ನನಗೆ ಮೇಂಟೈನ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಅದೆಲ್ಲದನ್ನು ಮೇಲೆ ಎತ್ತಿಡಿಸ್ದೆ ಆಯಿತಾ. ಈಸಿ ಮೇಂಟೆನೆನ್ಸ್ ಆಗೋ ಪ್ಲ್ಯಾಂಟ್ಸ್ನ ತೊಗೊಂಬಂದಿದ್ದೀನಿ. ಆ್ಯಂಡ್ ನಿಮಗೂ ಯಾವುದಾದ್ರೂ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ಸ್ದು ಗೊತ್ತಿದ್ರೆ ಐಡಿಯಾ ನನಗೆ ಅದು ನೇಮ್ನ ಕಮೆಂಟಲ್ಲಿ ಮಾಡಿದ್ರೆ ನೆಕ್ಸ್ಟ್ ಅದನ್ನು ತೊಗೊಂಡ್ಬಂದು ಹಾಕ್ತೀನಿ. ಈ ಪ್ಲ್ಯಾಂಟ್ಸ್ ಎಲ್ಲ ಆ್ಯಕ್ಚುಲಿ ಯಾವುದು ಹೋಗಲ್ವಂತೆ, ಮತ್ತು ನಾನು ತಂದಿರೋದ್ರಲ್ಲಿ ಯಾವುದು ಅಷ್ಟು ಹೋಗಿರಲಿಲ್ಲ. ಇದೊಂದು ಪ್ಲ್ಯಾಂಟ್ಸಿಗೆ ಕೆಲವೊಂದು ಸತಿ ವೈಟ್ ಬಗ್ಸ್ ಆಗಿಬಿಡುತ್ತೆ ಮನಿ ಪ್ಲ್ಯಾಂಟಿಗೆ, ಅದಾದಾಗ ಹೋಗ್ಬಿಡುತ್ತೆ. ನಾನು ಮೇಂಟೈನ್ ಮಾಡಿರಲಿಲ್ಲ, ಏನು ಸ್ಪ್ರೇ ಹೊಡಿದೇ ಇರೋದು, ಬರೀ ನೀರು ಒಂದು ಹಾಕ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ. ಬಿಕಾಸ್ ಅಷ್ಟು ವಾಮಿಟ್ ಆಗ್ತಾ ಇತ್ತಲ್ಲ ನನಗೆ, ಮಲಗಿದ್ರೆ ಸಾಕು ಅನ್ನೋ ಥರ ಆಗ್ತಾಯಿತ್ತು. ಇನ್ನು ಫುಲ್ ಆ್ಯಕ್ಟಿವ್, ಬಿಕಾಸ್ 5:30ಗೆ ಎದ್ದೇಳಲೇಬೇಕು, ಲಿಪಿನ್ ಸ್ಕೂಲಿಗೆ ಕಳಿಸ್ಲೇಬೇಕು, ಕೆಲಸ ಮುಗಿಲೇಬೇಕು ಅನ್ನೋ ಥರ ಗಿಡಗಳನ್ನೆಲ್ಲ ತಂದಿದ್ದೀನಿ. ಈ ಪಾಟ್ ನೋಡಿ ಹೇಗೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತೀಯ ನೋಡಿ ಅಲ್ಲಿ ಕೈ ಹಾಕಿ ಎಳಿಬೇಕು ಅನ್ನೋ ಥರ. ಹೀಗೆ ಬೆಳಗ್ಗೆಯಿಂದ ಒಂದೊಂದು ದಿನ ಎಷ್ಟು ಟೈಮ್ ಇದ್ದರೂ ಟೈಮೇ ಸಾಕಾಗಲ್ಲ. ಇಷ್ಟು ಬೇಗ ಸಂಜೆ ಆಗೋಗ್ಬಿಡ್ತಲ್ಲ ಅನ್ನೋಷ್ಟು ಟೈಮ್ ಆಗೋಗ್ಬಿಡುತ್ತೆ ಇವಾಗ. ಹೀಗೆ ನಾನು ವೀಡಿಯೋಸ್ನ ಮಾಡಿಕೊಂಡು ಟೈಮ್ನ ಮ್ಯಾನೇಜ್ ಮಾಡ್ತೀನಿ. ಹಿಂದಿನ ದಿನವೇ ಏನು ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಬೆಳಗ್ಗೆ ನಾನು ಒಂದು 5-10 ನಿಮಿಷ ಲೇಟಾಗಿ ಎದ್ದರೂ ಕೂಡ ಏನು ನನಗೆ ಕಷ್ಟ ಅಂತ ಅನಿಸಲ್ಲ. ಪಟ್ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಮಾಡಿ ಲಿಪಿನ ಎಬ್ಬರಿಸ್ತೀನಿ. ಲಿಪಿ ಎದ್ದು ಅವಳು ಬ್ರಷ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಂದೊಂದು ದಿನ ನಾನು ಸ್ನಾನ ಮಾಡಿಸ್ತೀನಿ, ಒಂದೊಂದು ದಿನ ಅವಳೇ ಮಾಡ್ಕೊಂಡು ಬಿಡ್ತಾಳೆ. ಅವಳು ಸ್ನಾನ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಲಂಚ್ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಕೆಲಸ ಏನು ರಿಸ್ಕ್ ಅಂತ ಅನಿಸೋದಿಲ್ಲ ನನಗೆ. ಮತ್ತು ನಮ್ಮ ಸರ್ವಿಸ್ ಸ್ಟೇಷನ್ ಹುಡುಗರು ಬಂದಿದ್ದರು, ಅವರು ಪಾಟೆಲ್ಲ ಹೆಂಗೆ ಎತ್ತಿಡೋದು ಹಾಗೆ ಹಿಂಗೆ ಅಂತ ಕೆಲವೊಂದು ಗೈಡ್ ಮಾಡ್ತಾಯಿದ್ರು. ಲೈಕ್ ಇಲ್ಲಿಟ್ರೆ ಚೆನ್ನಾಗಿ ಕಾಣುತ್ತೆ ಮೇಡಮ್, ಅಲ್ಲಿಟ್ರೆ ಚೆನ್ನಾಗಿ ಕಾಣುತ್ತೆ ಮೇಡಮ್ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಸೆರಾಮಿಕ್ ಪಾಟ್ಸ್ ಏನಿತ್ತು ಅದನ್ನೆಲ್ಲದನ್ನು ಹೊರಗಡೆ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಬಟ್ ಕೆಲವ್ರ ಮನೇಲೆಲ್ಲ ಗಿಡಗಳನ್ನ ನೋಡಿದಾಗ ನಂಗೆ ಎಷ್ಟು ಆಸೆ ಆಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ನನ್ನ ಕೈಲಿ ಇಷ್ಟೇ ಗಿಡಗಳನ್ನ ಮೇಂಟೈನ್ ಮಾಡೋಕ್ಕಾಗೋದು, ಹಾಗಾಗಿ ಇಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ನಮ್ಮ ತೀನ್ ಜಗಳ ನೋಡಿ ಅಕ್ಕನ ಜೊತೆ. ಲಿಪಿ ಕೊಡು ಅಂತ ಜಗಳ ಮಾಡ್ತಿದ್ದಾಳೆ. ಲಿಪಿ ಬೇಡ ಮಗಳೇ, ಭಯ ಆಗುತ್ತೆ, ಇದು ಆ್ಯಪಲ್ಲು ಗಟ್ಟಿ ಇರುತ್ತೆ. ಏತ್ಯಾ ಅಮ್ಮ ಕೊಡು ಅಂತ ಜೋರು. ಬಜಾರಿ ಆಗ್ತೀಯನೇ ಕಂದ ನೀನು. ಲಿಪಿ ಹಂಗೆ ಎದುರಿಸ್ಬಾರ್ದು. ತೀಯ ಇಲ್ಲಿ ಅಪ್ಪನು ತಿಂತಿದ್ದ, ತೀಯ ಅಪ್ಪನು ತಿಂತ ಇದೆ ಅಲ್ಲಿ. ಏಯ್ ಸಾಕು. ಏಯ್ ಅಪ್ಪಂಗೆ ಜೋರು ನೋಡ್ಮೋನ, ನೀನಿಗೆ ಜೋರು ಮಾಡಲ್ಲ ಅವಳು. ಲಿಪಿ ಹತ್ರ ಮಾತ್ರ ಕೊಡು ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾಯಿದ್ಲು. ಮೋಹನ್ ಹತ್ರ ಒಂದು ಚೂರು ಕಾಯಿ ಕುಯಿ ಅನ್ನಲಿಲ್ಲ. ಆ್ಯಂಡ್ ಇದು ಲಿಪಿ ಸ್ಕೂಲ್ ಅಡ್ಮಿಷನ್ ಮಾಡೋಕ್ಕೆ ಹೋಗಿದ್ದಂತಹ ದಿನದ ವ್ಲಾಗು. ಆ್ಯಕ್ಚುಲಿ ಹಿಂದೆ ಮುಂದೆ ಹಾಕ್ಬಿಟ್ಟಿದ್ದೀನಿ, ಫಸ್ಟ್ ಇದನ್ನು ಹಾಕಬೇಕಿತ್ತು. ಎಡಿಟ್ ಮಾಡಿದ್ಮೇಲೆ ನೋಡಿಕೊಂಡೆ, ಅಯ್ಯೋ ಮತ್ತೆ ಎಡಿಟ್ ಮಾಡೋಕ್ಕೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಅವಳದು ಬಿಲ್ಡಿಂಗ್ ಚೇಂಜ್ ಆಯ್ತಲ್ವ, ಸೊ ಆ ಬಿಲ್ಡಿಂಗ್ದು ಒಂದು ಗ್ಲಿಮ್ಸ್ನ ತೊಗೊಂಡು ಬೆಳೀತಾ ಮಕ್ಳಿಗೆ ಯೂನಿಫಾರ್ಮು ಶಾರ್ಟ್ ಆಗ್ತಾ ಹೋಗುತ್ತೆ. ಯೂನಿಫಾರ್ಮ್ ಮೆಜರ್ಮೆಂಟ್ ಕೊಟ್ಟು ನನ್ನ ಫ್ರೆಂಡ್ ಮನೆಗೆ ಬಂದೆ. ಬಿಕಾಸ್ ಮೋಹನ್ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಔಟ್ಸೈಡ್ ಹೋದರು. ನನ್ನ ಫ್ರೆಂಡು ತುಂಬ ಚೆನ್ನಾಗಿರೋ ಸ್ಯಾಂಡ್ವಿಚ್ನ ಮಾಡಿಕೊಟ್ಟಿದ್ರು, ರೆಸಿಪಿನೂ ಕೇಳ್ಕೊಂಡು ಬಂದಿದ್ದೀನಿ. ಚಾಕ್ಲೇಟ್ ಸ್ಯಾಂಡ್ವಿಚ್ಚು ಮತ್ತು ವೆಜ್ ಸ್ಯಾಂಡ್ವಿಚ್ಚು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಲಿಪಿ ಅಂತೂ ಸಖತ್ತಾಗಿತ್ತು ಅಮ್ಮ ಅಂತ ಹೇಳಿದ್ಲು. ಅದಾದಮೇಲೆ
ಒಂದು ಯಮ್ಮಿ ಆಗಿರೋ ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಮಾಡಿಕೊಟ್ರು ಆಯಿತಾ. ಅದಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸಖತ್ತಾಗಿತ್ತು. ಅದನ್ನು ಕೂಡ ಕೇಳ್ಕೊಂಡು ಬಂದೆ ನಾನು ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಆಯಿತಾ. ನೀವು ಟ್ರೈ ಮಾಡ್ಬೋದು. ತುಂಬ ದಿನದಿಂದ ಲಿಪಿ ಸೈಕಲ್ ಬೇಕು ಅಂತ ಕೇಳ್ತಾ ಇದ್ಲು. ಅವಳ ಹತ್ರ ಆಲ್ರೆಡಿ ಚಿಕ್ಕ ಸೈಕಲ್ ಇತ್ತು, 4 ವೀಲ್ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಿಸಿ ಸೈಕಲ್ ಹೊಡಿಯೋದನ್ನು ಕಲ್ತ್ಕೊ ಲಿಪಿ ಅಂತ ಹೇಳಿದ್ವಿ. ಬಟ್ ಅವಳಿಗೆ ಏನಂತ ಅಂದರೆ ಸ್ವಲ್ಪ ಉದ್ದ ಆಗ್ಬಿಟ್ಟಿದ್ದಾಳಲ್ಲ, ಅವಳಿಗೆ ಹೊಡಿಯೋಕ್ಕೆ ಕರೆಕ್ಟಾಗಿ ಇರ್ತಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸೈಕಲ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಒಂದು 2-3 ಅಂಗಡಿ ಎಲ್ಲ ಹುಡುಕ್ಬಿಟ್ಟು ಸೈಕಲ್ನ ಕೊನೆಗೂ ಒಂದು ಸೆಲೆಕ್ಟ್ ಮಾಡಿದ್ವಿ. ಆ ಕಲರ್ ಬೇಡ, ಈ ಕಲರ್ ಬೇಡ. ಮತ್ತು ನಾನು ಅಷ್ಟೇ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿದು ಕೊಡಿಸ್ಬೇಕು, ಕಮ್ಮಿದು ಕೊಡ್ಸೋಣ ಅಂತ. ಇಲ್ಲ ಒಳ್ಳೆ ಕ್ವಾಲಿಟಿದು ಕೊಡ್ಸಿದ್ರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಬೆಳೀತಾ ಮತ್ತೆ ಶಾರ್ಟ್ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಕಲ್ ಬೇಕು. ಬಟ್ ಈಗಲೇ ದೊಡ್ಡ ಸೈಕಲ್ ಕೊಡಿಸಿದ್ರೆ ಅವಳಿಗೆ ಹೊಡಿಯೋಕ್ಕಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಫೈನಲಾಗಿ ಒಂದು ಸೈಕಲ್ನ ಕೊಡಿಸಿದ್ವಿ. ಹೆಂಗೆ ಅಂದರೆ ಇವಾಗ ಕಾರು ಮತ್ತು ಬೈಕ್ ತೊಗೊಂಡಾಗೆಲ್ಲ ಈ ಥರ ಕೀನ ಕೊಟ್ಟು ಸೆಲೆಬ್ರೇಟ್ ಮಾಡ್ತಿದ್ವಿ ನೋಡಿ, ಅದೇ ಥರ ಲಿಪಿಗೂ ಫುಲ್ ಹ್ಯಾಪಿ ಆಗಿಬಿಡ್ತು. ಬಟ್ ನಾವು 800 ಅಲ್ಲಿ ಹೋಗಿದ್ವಿ. ಸೈಕಲ್ ಇಡ್ಸುತ್ತೋ ಇಲ್ವೋ, ಬೇಡ ಮಗಳೇ ಅವರು ಕಾರಲ್ಲಿ ಆಗಲ್ಲ, ನೋಡೋಣ ಯಾವುದಾದ್ರೂ ಗೂಡ್ಸ್ ಆಟೋಗೆ ಹಾಕಿ ಕಳಿಸ್ತಾರೆ ಅಂದರೆ ಇಲ್ಲ ಬೇಕು ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಹಿಂದೆ ಸೀಟೆಲ್ಲ ಕವರ್ ಮಾಡಿಬಿಟ್ಟು ಸೈಕಲ್ನ ಇಡಿಸ್ಬಿಟ್ಟು ಟೈಮ್ ಆಗಿತ್ತು ಅಂತ ಹೇಳಿ ಹೋಟೆಲಿಗೆ ಊಟಕ್ಕೆ ಬಂದ್ವಿ. ಅವಳು ಹೇಳಿರೋದು ಆರ್ಡ್ರ್ ಬಂದಿರಲಿಲ್ಲ ಇನ್ನು ಅಂತ ಅಂತ ಇದ್ಲು. ಅದಾದಮೇಲೆ ಶೂ ಎಲ್ಲ ತೊಗೊಬೇಕಿತ್ತು ಅವಳಿಗೆ, ಬ್ಲ್ಯಾಕ್ ಮತ್ತು ವೈಟು, ಅದು ಶಾರ್ಟ್ ಆಗಿತ್ತು ಅಂತ ಹೇಳಿ ಶೂ ಎಲ್ಲ ತೊಗೊಂಡು ಫುಲ್ ಡಿಕ್ಕಿಲಿ ಹಣ್ಣು ಸಾಮಾನು ಸೈಕಲ್ಲು ಪ್ರತಿಯೊಂದೂ ತುಂಬ್ಕೊಂಡು ಬಂದ್ವಿ. ಮೋಹನ್ ಫ್ರೆಂಡ್ ಮನೆಯಿಂದ ಹಲಸಿನಣ್ಣು ತಂದಿದ್ರು ಆಯಿತಾ. ಅದ್ರ ಘಮ ನೋಡ್ತಾ ಇದ್ರೆ ಸಖತ್ತಾಗಿರುತ್ತೆ ಅಂದ್ಕೊಂಡ್ವಿ. ಚೂರು ಚೆನ್ನಾಗಿರಲಿಲ್ಲ ಹಲಸಿನ ಹಣ್ಣು. ಆ್ಯಂಡ್ ಮನೆಗೆ ಸೈಕಲ್ ತಂದ ಮೇಲೆ ಮಳೆ ಬೇರೆ ಬರ್ತಾಯಿತ್ತು. ಅವಳಿಗೆ ಒಟ್ಟಿನಲ್ಲಿ ಆ ಸೈಕಲ್ ಹೊಡಿಬೇಕು, ಇನ್ನೂ ಬರ್ತಿರ್ಲಿಲ್ಲ. ಬಿಕಾಸ್ ದೊಡ್ಡ ಸೈಕಲ್ ಅಲ್ವಾ, ಬಿದ್ದುಬಿಡ್ತಾಳೆ ಅಂತ ನಮಗೆ ಭಯ ಇತ್ತು. ಆಮೇಲೆ ಅಮ್ಮ ನೀಟಾಗಿ ಸೈಕಲಿಗೆ ಪೂಜೆ ಎಲ್ಲ ಮಾಡಿದ್ರು. ಮೋನು ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಮೂವ್ ಮಾಡಿದ್ರು ಸೈಕಲ್ನ. ಮಕ್ಳಿಗೆ ಹೆಂಗೆ ಅಂತ ಅಂದರೆ ನಾವು ಹಾಗೆ ಅಲ್ವಾ, ಚಿಕ್ಕದ್ರಲ್ಲಿ ಏನಾದರೂ ಹೊಸದು ತೊಗೊಂಡ್ರೆ ಫುಲ್ ಖುಷಿ. ಒಂದು 2-3 ದಿನ ಅದರದ್ದೇ ಗುಂಗು, ಅದನ್ನು ಫ್ರೆಂಡ್ಸಿಗೆ ತೋರಿಸ್ಬೇಕು, ಸೈಕಲ್ ಹೊಡಿಯೋದು ಕಲಿಬೇಕು, ಇದೇ ಥರ ಅನ್ನಿಸ್ತಾನೇ ಇರ್ತಾಯಿತ್ತು. ಆ್ಯಂಡ್ ಅಪ್ಪನೂ ಎಲ್ಲೋ ಹೋಗಿದ್ರು. ಅಪ್ಪನೂ ಬಂದರು. ಎಂತಕ್ಕೆ ಇವಾಗ ಸೈಕಲ್ ಕೊಡಿಸಿದ್ರೆ ಅವಳ ಹತ್ರ ಇತ್ತಲ್ಲ ಅದೇ ಸಾಕು ಅಂತ ಹೇಳ್ತಾಯಿದ್ರು. ಇರಲಿ ಬಿಡಪ್ಪ, ಇನ್ನೇನು ದಿನ ಸಂಜೆ ಸ್ಕೂಲಿಂದ ಬಂದು ಸೈಕಲ್ ಹೊಡಿತಾಳೆ ಅಂತ ಅಂದೆ. ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅದರಲ್ಲೇ ಕಲಿಬೋದಿತ್ತು, ಬಿದ್ದಿದ್ರೆ ಅಂತ ಬೈತಾಯಿದ್ರು. ಕೊನೆಗೆ ಮೋವನ್ನು ಓಡಿಸೋದನ್ನು ಇಟ್ಕೊಂಡು ಕಲಿಸಿದ್ರು. ಸ್ವಲ್ಪ ಹೈಟ್ ಇದೆ, ಕಾಲು ಆಗುತ್ತೆ, ಅವಳು ಆರಾಮಾಗಿ ಹೊಡಿಬೋದು. ಬಟ್ ಏನಂದರೆ ಭಯ ನಮಗೆ ಏನಾದ್ರು ಬಿದ್ದುಬಿಟ್ರೆ ಅಂತ ಹೇಳಿಬಿಟ್ಟು ಹಿಂದೆ ಮುಂದೆ ತುಂಬ ಓಡಾಡಿದ್ರು ಮೋವನ್ನು. ಆಲ್ಮೋಸ್ಟ್ ಒಂದು 30 ಮಿನಿಟ್ಸಲ್ಲೇ ಸೈಕಲ್ ಹೊಡಿಯೋದನ್ನ ಪರ್ಫೆಕ್ಟಾಗಿ ಕಲ್ತ್ಲು. 1-2 ಸತಿ ಬಿದ್ಲು ಹೊಸ ಸೈಕಲಲ್ಲಿ. ಬಿದ್ದು ಸ್ವಲ್ಪ ಮುಂದೆ ಎಲ್ಲ ಬೆಂಡಾಗ್ಬಿಟ್ಟಿತ್ತು, ಹಿಂದೆ ಎಲ್ಲ ನೀಟಾಗಿ ಇಟ್ಕೊಂಡು ಪೇಷನ್ಸಿಂದ ಕಲಿಸ್ಕೊಟ್ರು ಮೋಹನ್. ಆ್ಯಕ್ಚುಲಿ ಅವಳು ಸೈಕಲಲ್ಲಿ ಆರಾಮಾಗಿ ಹೋಗೋಳಾಯ್ತಾ. ಮತ್ತೆ ಇಳಿಬೇಕು ಅಂತ ಅನಿಸ್ಬೇಕಾದ್ರೆ ಇಳಿಯೋಕ್ಕೆ ಬರ್ತಾ ಇರಲಿಲ್ಲ, ಹಿಂದೆಯಿಂದ ಕೂಕೋತಾ ಇದ್ಲು. ಅಪ್ಪ ನಾನು ಬೀಳ್ತಾ ಇದ್ದೀನಿ, ಬನ್ನಿ ಅಂತ ಹೇಳಿಬಿಟ್ಟು ಮೋಹನ್ ಹಿಂದೆಯಿಂದ ಓಡೋಗೋರು ಎಲ್ಲರೂ ಬಿದ್ದುಬಿಟ್ರೆ ಅಂತ ಹೇಳಿಬಿಟ್ಟು ಮಗಳೇ ಹಿಂಗೆ ಹೊಡಿಬೇಕು ಅಂತ ಸೈಕಲ್ನ ಹೊಡಿಯೋದು ತೋರ್ಸೋಕೆ ಹೋದ್ರು. ಬಟ್ ಚಿಕ್ಕ ಸೈಕಲ್ ಅಲ್ವಾ, ನಮಗೆ ಕಾಲು ಎಲ್ಲಿ ಹೊಡಿಯೋಕ್ಕಾಗದೇ ಇಲ್ಲ ಅಲ್ವಾ. ಹಂಗಾಗಿ ಒಂದು ಚೂರು ಮೂವ್ ಮಾಡಿದ್ರು ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟರು. ಮತ್ತು ನಮ್ಮನೆ ರೋಡಲ್ಲಿ ತುಂಬ ವೆಹಿಕಲ್ಸ್ ಬೇರೆ ಓಡಾಡುತ್ತೆ, ಮತ್ತು ತುಂಬ ಮಕ್ಕಳು ಸೈಕಲ್ ಹೊಡಿತಿರ್ತಾರೆ ಆಯಿತಾ. ಇವಳು ಆ ಕಡೆ ಈ ಕಡೆ ಹೋಗಿ ಎಲ್ಲಾದರೂ ಬಿದ್ದುಬಿಟ್ರೆ, ಯಾರಾದರೂ ಗುದ್ದುಬಿಟ್ರೆ ಅಂತ ಬೇರೆ ಭಯ. ಹಿಂಗೆ ಹಿಂದೆ ಹೋಗಿ ಸೈಕಲ್ನ ಕಲಿಸಿದ್ರು. ಕೊನೆಗೂ ಅವ್ರ ಹಿಂದೆ ಕೈ ಬಿಡೋದು, ಅವಳು ಮುಂದೆ ಹೋಗೋದು. ಬಟ್ ಏನಂತ ಅಂದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಭಯ ಇರಬಾರ್ದು, ನಾವು ಮೋಟಿವೇಟ್ ಮಾಡಬೇಕು, ಭಯ ಪಡಿಸ್ಬಾರ್ದು. ಬೀಳ್ತೀಯಾ ಅಂದರೆ ಅದೇ ತಲೆಯಲ್ಲಿ ಉಳಿದ್ಬಿಡುತ್ತೆ, ಸೈಕಲ್ ಹೊಡಿಯೋಕ್ಕೆ ಆಗಲ್ಲ. ಇರಲಿ ಮಗಳೇ, ಒಂದು ಸತಿ ಬಿದ್ದರೆ ಏನೂ ಆಗಲ್ಲ, ನೀನು ಬೀಳಲ್ಲ, ಆರಾಮಾಗಿ ಸೈಕಲ್ ಹೊಡಿ ಅಂತ ಹೇಳಿಬಿಟ್ಟು ಮೋನು ತುಂಬಾ ಪುಷ್ ಮಾಡಿದ್ರು. ಅದೇ ಅವಳು ತಲೆಯಲ್ಲಿ ಕೂತ್ಕೊಂಡು ಆಲ್ಮೋಸ್ಟ್ ಒಂದು 30 ಮಿನಿಟ್ಸಿಗೆ ಪರ್ಫೆಕ್ಟಾಗಿ ಸೈಕಲ್ನ ಕಲ್ತ್ಲು. ಆದರೂ ಸ್ವಲ್ಪ ಹೇಳ್ತಾ ಇದ್ಲು ಹಿಂದೆ ಓಡೋಗಿ, ಅಪ್ಪ ಬೀಳ್ತೀನಿ ಬನ್ನಿ ಅಂತ. ಮೋಹನ್ ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಹೇಳಿ ಹಿಂದೆನೇ ಓಡೋಗ್ತಾ ಇದ್ರು. ಆ್ಯಕ್ಚುಲಿ ಅದನ್ನು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಬಟ್ ತೀಯಂಗೆ ಏನಂದರೆ ಅಮ್ಮನ ಜೊತೆ ಹೊರಗಡೆ ಕೂತಿದ್ಲು, ನಾನು ವೀಡಿಯೋ ಮಾಡ್ತಾ ಇದ್ದೆ. ಅವಳನ್ನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ. ಅಲ್ಲಿ ನಾನು ಸೈಕಲ್ ಹೊಡಿಬೇಕು ಅಂತನೋ, ಗಾಳಿ ಅಂತನೋ, ನಾನು ಎತ್ಕೊಂಡ್ಲಿ ಅಂತನೋ ಏನೋ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ಲು. ಆ್ಯಂಡ್ ಸೈಕಲ್ ಪೂಜೆ ಆಗಿ ಸೈಕಲ್ ಹೊಡೆದಾದ್ಮೇಲೆ, ಮಗಳೇ ನೀನು ಕೇಳಿದ್ದು ಕೊಡಿಸಿದ್ದೀನಿ ತಾನೇ ಅಪ್ಪ ನಾನು ಇಬ್ಬರು ಸೇರಿಕೊಂಡು, ಇವಾಗ ನನಗೆ ಹೆಲ್ಪ್ ಮಾಡಿಕೊಡು, ಹಣ್ಣೆಲ್ಲ ತಂದಿದ್ದೀನಲ್ವ ಅದನ್ನೆಲ್ಲ ಅರೇಂಜ್ ಮಾಡಿಕೊಡು ಅಂತ ಹೇಳಿದೆ. ಅಪ್ಪನೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ನೀಟಾಗಿ ಜೋಡಿಸು, ಇನ್ಯಾವಾಗ ಜೋಡ್ಸೋದು ಕಲಿಯೋದು, ಲಿಪಿಗೆ ಜೋರು ಮಾಡ್ತಾಯಿದ್ರು. ಹ್ಞೂ ಅಂದ್ಕೊಂಡು ಅವಳು ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ಲು. ಅದಾದಮೇಲೆ ಸಂಜೆ ಅಂಕಲ್ ಬಂದಿದ್ರು ಆಯಿತಾ. ಮೋಹನ್ ಹತ್ರದಿಂದ ಪಾಪು ಹೋಗ್ತಾನೆ ಇರಲಿಲ್ಲ. ಒಂದು ಸತಿ ಎತ್ಕೊಂಡ್ರೆ ಕುಯ್ ಅನ್ನೋಳು, ಒಂದು ಸತಿ ಸುಮ್ಮನಾಗೋಳು. ಸುಮ್ಮನೆ ಒಂದು ಗ್ಲಿಮ್ಸ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಗ್ಲಿಮ್ಸ್ನ ತೊಗೊಂಡೆ. ಆ್ಯಂಡ್ ಅಮ್ಮನೂ ಮನೆಗೆ ಹೋದ್ರಲ್ಲ, ಮಿಕ್ಸಿ ಎಲ್ಲ ಅಮ್ಮನ ಸ್ವಲ್ಪ ಹಾಳಾಗಿತ್ತು,
ತೊಗೊಂಬರೋಣ ಅಂತ ಹೇಳಿದ್ರು. ಮತ್ತಿನ್ನು ಬಿಸಿಲಲ್ಲಿ ಹೊರಟ್ರೆ ಪಾಪುನ ಕರ್ಕೊಂಡು ಆಗಲ್ಲ ಬಿಸಿಲು ಅಂತ, ಯಾಕಂದರೆ ಅಮ್ಮನ ಹತ್ರ ಬಿಟ್ಟೋಗ್ತೀನಿ ಯೂಶ್ವಲಿ. ಅಮ್ಮನ ಜೊತೆ ನಾನು ಹೋಗಲೇಬೇಕು ಏನಾದರೂ ತೊಗೊಬೇಕು ಅಂತ ಅಂದರೆ ಅಮ್ಮಂಗೆ ನಾನಿದ್ರೆ ಕಂಫರ್ಟು. ಸರಿ ಸಂಜೆ ಹೋಗೋಣ ಬೆಟರ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 5:30ಗೆ ಹೊರಟ್ವಿ. ತಂಪಾಗಿರುತ್ತಲ್ಲ ಅಂತ. ಅಪ್ಪ ಬಾರಪ್ಪ ಅಂದರೆ ನಾನು ಬರಲ್ಲ ಅಂತ ಸಿಟ್ಟು ಮಾಡ್ತಾಯಿದ್ರು. ಬಾರಪ್ಪ ಬಾರಪ್ಪ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿಬಿಟ್ಟು ಅಪ್ಪನ ಕೂರಿಸ್ಕೊಂಡು ಕೊನೆಗೂ ಹಾಸನಿಗೆ ಕರ್ಕೊಂಡು ಹೋದ್ವಿ. ಮುಂದೆ ರೋಡೆಲ್ಲ ನೋಡ್ಕೊಂಡು ಆರಾಮಾಗಿ ಅಪ್ಪನ ಜೊತೆ ಕೂತ್ಕೊಂಡಿದ್ಲು. ಇನ್ನು ಲಿಪಿ ಕೇಳಬೇಕಾ, ನಾನು ಮುಂದೆ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಕೂತ್ಕೊಂಡ್ಳು. ಮತ್ತು ಹಿಂದಕ್ಕೆ ಬಂದಳು. ಫ್ಲ್ಯಾಶ್ ಲೈಟ್ ಆನ್ ಆಗಿತ್ತಲ್ಲ ಮೊಬೈಲ್ದು, ಕಣ್ಣೆಲ್ಲ ಹಿಂಗೆ ಬಿಟ್ಕೊಂಡು ನೋಡ್ತಾ ಇದ್ಲು. ನಮ್ಮ ತೀಯ ಒಂದೊಂದು ಬಟ್ಟಲು ಒಂದೊಂದು ಥರ ಕಾಣಿಸ್ತಾಳೆ, ಒಂದೊಂದು ಬಟ್ಟಲು ಸಣ್ಣ ಅನಿಸ್ತಾಳೆ, ಒಂದೊಂದು ಬಟ್ಟಲು ಗುಂಡು ಕಾಣಿಸ್ತಾಳೆ. ಆಮೇಲೆ ಫ್ಯಾನ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಫ್ಯಾನು ತಗೊಂಡ್ರು ಅಮ್ಮ. ಅದಾದಮೇಲೆ ಮಿಕ್ಸಿ ಕೂಡ ನೋಡ್ತಾ ಇದ್ವಿ. ಅಮ್ಮ ಹೇಳೋದು ಬ್ಲೇಡು ಶಾರ್ಪಾಗಿಲ್ಲ ಅಂತ ಹೇಳ್ಬಿಟ್ಟು ಕೈಯಾಗಿ ತೋರಿಸ್ತಾಯಿದ್ರು ಆಯಿತಾ. ಎಷ್ಟು ಕಾಮಿಡಿಯಾಗಿ ನಗಾಡಿದ್ವಿ ಅಂದರೆ, ಅಮ್ಮ ಏನು ಚಾಕು ಥರ ಇರುತ್ತಾ ಬ್ಲೇಡು, ಕೈಯಾಗಿ ತೊಳಿಬೇಕು ತಾನೇ ಅಂತ ಹೇಳ್ಬಿಟ್ಟು ಅಂಗಡಿಯವರು ನಗಾಡ್ತಾಯಿದ್ರು. ಮಾತಾಡಿಕೊಂಡು ಫ್ಯಾನು ಎಲ್ಲ ತೊಗೊಂಡು ಕೊನೆಗೆ ಹಣ್ಣು ಬೇಕಿತ್ತು ಅಂತ ಹೇಳ್ಬಿಟ್ಟು ಹಣ್ಣಿನ ಅಂಗಡಿಗೆ ಬಂದ್ವಿ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಊಟಕ್ಕೆ ಮಾವಿನ ಹಣ್ಣು ಇಲ್ಲ ಅಂತ ಅಂದರೆ ನನಗೆ ಊಟನೇ ಹೋಗಲ್ಲ ಅನಿಸ್ತಾ ಇರುತ್ತೆ, ಅಷ್ಟು ಇಷ್ಟ ನಂಗೆ ಮ್ಯಾಂಗೋ. ಇದೇ ಟೈಮಲ್ಲಿ ನನ್ನ ಪ್ರೆಗ್ನೆನ್ಸಿ ಲಾಸ್ಟ್ ಇಯರ್ ಮ್ಯಾಂಗೋ ತಿನ್ನಬೇಕು ಅಂತ ಆಸೆ. 1 ಪೀಸ್ ತಿನ್ನೋದು 2 ಪೀಸ್ ತಿನ್ನೋದು. ಈ ಸಲನಾದರೂ ಸಂತೃಪ್ತಿಯಾಗಿ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹಣ್ಣೆಲ್ಲ ತೊಗೊಂಡು ಅದಾದಮೇಲೆ ಇನ್ನೇನು ಆಲ್ಮೋಸ್ಟ್ ಒಂದು 8:39 ಆಗಿತ್ತು. ಮನೆಗೆ ಹೋಗಿ ಮತ್ತೆ ಏನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಊಟಕ್ಕೆ ಬಂದ್ವಿ. ನಾನು ಆ್ಯಕ್ಚುಲಿ ಹೋಟೆಲಿಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಆಯಿತಾ. ನಾವು ಹೋದಾಗ ಫಸ್ಟ್ ಟೈಮ್ ತುಂಬ ಇಷ್ಟ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಮ್ಮನೂ ಅಪ್ಪನೂ ಕರ್ಕೊಂಡು ಹೋದರೆ ಯಾಕೋ ವೆಜ್ಜಲ್ಲಿ ಅಪ್ಪಂಗೂ ಅಮ್ಮಂಗೂ ಊಟ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಮಂಚೂರಿಯನ್ ಆಗಿರ್ಬೋದು ಮತ್ತು ಏನು ಫ್ರೈಡ್ ರೈಸು ಎಲ್ಲ ತುಂಬ ಸ್ಪೈಸಿ ಆಗಿತ್ತು. ಇದೆಂಥ ಹೋಟ್ಲಿಗೆ ಕರ್ಕೊಂಬಂದೆ ಅಂತ ಅಪ್ಪ ಬೈತಾಯಿದ್ರು. ನಾನಂದೆ ಅಪ್ಪ ಯಾವಾಗಲೂ ನೀವು ಬಂದಾಗಲೇ ಒಂದೊಂದು ಸತಿ ಹಿಂಗಾಗುತ್ತಲ್ಲ ಅಂತ ಹೇಳಿಬಿಟ್ಟು ಅದಾದಮೇಲೆ ಮನೆಗೆ ಬಂದು ಆರಾಮಾಗಿ ಮಲ್ಕೊಂಡ್ವಿ. ಸೊ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.